ಅಧಿಕಾರಿಗಳು ಹೇಳ್ತಾರೆ 17ನೇ ತಾರೀಕಿಗೆ ಎಫ್ಐಆರ್ ಮಾಡಿಬಿಟ್ಟು, ಅದು ಎಫ್ಐಆರ್ ಕೂಡ ಕಾಟಾಚಾರಕ್ಕೆ ಮಾಡಿರೋದು. ರವಿ ಮುಸಂಡೆ ಮತ್ತೆ ಅವ್ರ ಜೊತೆಗಿರ್ತಕ್ಕಂಥ ಇನ್ನೊಬ್ರು ವಿಶ್ವನಾಥ್ ಗಾಯಕ್ವಾಡ್ ಅನ್ನೋರು ಕುಡಿದ ಮತ್ತಿನಲ್ಲಿ ಬಂದ್ಬಿಟ್ಟು ಸುಮಾರು 20 ಸಸಿಗಳನ್ನು ನೆಟ್ಟಿರೋದನ್ನು ಕಿತ್ತಾಕಿದ್ದಾರೆ. ಮತ್ತೆ ಅಲ್ಲಿ ಸೇರಿಸಿರ್ತಕ್ಕಂಥ ಜಾಲಿಯನ್ನು ಕಾಲಿಗೆ ಬಂದಿದ್ದಾರಂತೆ. ಇದೀಗ ತಾನೇ ಎಫ್ಐಆರ್ ನೋಡ್ಕೊಂಡಿದ್ದೇನೆ ನಾನು. ಎಷ್ಟು ತೀವ್ರ ಮಟ್ಟದ ಒಂದು ಆಪಾದನೆ ಮಾಡಿದಾರೆ ಅವತ್ತು ಒಂದು ವೇಳೆ ರವಿ ಅವರು ಕುಡಿದ ಮತ್ತಿನಲ್ಲಿ ಮಾಡಿದಾರಂತಂದ್ರೆ ಅವತ್ತೇ ನೀವು ಪೊಲೀಸರಿಗೆ ಒಂದು ಮಾಹಿತಿ ನೀಡಬಹುದಾಗಿತ್ತು. ಪೊಲೀಸರು ಅದಕ್ಕೆ ಏನೇನು ಮುಂಜಾಗ್ರತೆ ಕ್ರಮ ವಹಿಸಿಕೊಳ್ಬೇಕಿತ್ತು. ಅವ್ರನ್ನ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮುಖಾಂತರ ಅವ್ರನ್ನ ಕುಡಿದಿದಾರೋ ಇಲ್ಲೋ ಅಂತ ಹೇಳಿ ತಪಾಸಣೆ ಮಾಡ್ತಿದ್ರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ನಾವು ನೋಡ್ಬೇಕು, ಯಾಕೆ ಏಕಾಏಕಿ ಬಂದ್ಬಿಟ್ಟು ರವಿ ಒಬ್ಬ ದಲಿತ ಅಂತ ಹೇಳೋ ಒಂದೇ ಕಾರಣಕ್ಕ ಇವತ್ತು ಕೇವಲ ಒಬ್ಬ ದಸ್ತಗಿರಿ ಅನ್ನೋನಿಗೆ ಅದು ಹೆಸರಿಗೆ ಮಾತ್ರ ಅಮಾನತು ಮಾಡಿದ್ದಾರೆ ಬಂಧುಗಳೇ. ನಾನು ಹೇಳ್ತಾ ಇದ್ದೀನಿ, ಹೆಸರಿಗೆ ಮಾತ್ರ ಅಮಾನತು. ಯಾಕಂದ್ರೆ ಅಮಾನತ್ ಆದಾಗ ಅವ್ರು ಪಡಿತಕ್ಕಂತ ಸಂಬಳ ಅರ್ಧಕ್ಕಾಗಿ ಬರುತ್ತೆ. ಮತ್ತೆ ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗೋದಿಲ್ಲ. ಆದ್ರೂ ಕೂಡ ಪ್ರತಿಯೊಂದು ಸವಲತ್ತು ನೀಡ್ತಾ ಇದ್ದಾರೆ. ಯಾವ್ದು ಅರ್ಧ ವೇತನ ಇಲ್ಲ, ಪೂರ್ತಿ ಸಂಬಳ ನೀಡಬೇಕಂತ ಹೇಳಿ ಆದೇಶನೇ ನೀಡಿರ್ತಾರೆ ಇಲಾಖೆಯವರು. ಇದು ಇಲಾಖೆ ಯಾರ್ದು? ನಮ್ಮ ತವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು. ನಾವು ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಅಪೀಲ್ ಮಾಡ್ತೀವಿ, ಇವತ್ತು ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಅಲ್ಲಿ ಯಾರ್ಯಾರ ಘಟನಾವಳಿಯಲ್ಲಿ ಇದ್ರು, ಯಾರ್ಯಾರು ಪಾಲಾಗಿದ್ರು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಕೂಡಲೇ ಇಡೀ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಶೋಷಿತರ ಪರ ಮಾತಾಡುವವರ ಪ್ರತಿಯೊಬ್ಬರ ಪ್ರಗತಿ ಪರ ಚಿಂತಕರು ಸೇರಿ ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಮತ್ತೆ ಇನ್ನೊಬ್ರು ಅವರು DF ಅವರು ಯಾರೋ ಮೇಡಮ್ ಇದ್ದಾರೆ